ನನ್ನ ಲೈಫಲ್ಲಿ ಹೆಜ್ಜೆ ಇಟ್ಟು 1 ಇಯರ್ ಆಯಿತು ಅಲ್ವಾ, ಹಾಗಾಗಿ ಅವಳ ಥರನೇ ಪುಟ್ಟು ಪುಟ್ಟು ಪಾದನ ಬಿಟ್ಟಿದ್ದೀನಿ ನಾನು. ಅಂತ ಇಷ್ಟೊತ್ತೊಂದು ರಾತ್ರಿಲೂ ಮಲಗಿಲ್ಲ. ಬರ್ಡೇ ವಿಶ್ ಮಾಡ್ಬೇಕಲ್ಲ 12 ಗಂಟೆಗೆ, ಅದಕ್ಕೆ ಎದ್ದೋಳೆ ಅಲ್ಲಪ್ಪ. ಹ್ಯಾಪಿ ಬರ್ಡೇ. ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸಿಹಿ ಕಂಪ್ಲೀಟ್ ಹುಷಾರಾಗಿದ್ದಾಳೆ. ಸೊ ಹಾಗಾಗಿ ಇವಾಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಹುಷಾರಾಗ್ದೇ ಊರಿಗೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಭಯ ಇತ್ತು ನನಗೆ. ಸೊ ಇವಾಗ ಅವಳು ಹುಷಾರಾಗಿರೋದ್ರಿಂದ ಫುಲ್ ಸಿರಪೆಲ್ಲ ಎತ್ಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಿಕೊಂಡು ಮೈಸೂರಿಗೆ ಬಂದೆ ನಾನು ಇವಾಗ. ಸೊ ಸಂಜು ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸಂಜು ಜೊತೆ ಕೊಟ್ಟಿದ ತಕ್ಷಣ ನಾನು ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಅವಳು. ಆಮೇಲೆ ನಾನು ಅಲ್ಲಿ ಬಾಯ್ ಮಾಡು ಮಗಳೇ ಬಾಯ್ ಮಾಡು ಅಂತ ಹೇಳಿ ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ಸಮಾಧಾನ ಮಾಡಿದೆ. ಅವಳು ಅಲ್ಲೆಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇತ್ತಲ್ಲ, ಹಾಗೆ ನೋಡ್ಕೊಂಡು ಇದು ಮಾಡ್ತಿದ್ಲು. ಆಮೇಲೆ ಹಾಗೆ ನಮ್ಮದು ಸ್ವಲ್ಪ ಕೆಲಸ ಇತ್ತು, ಏನೋ ಹೋಗಬೇಕಿತ್ತು. ಹಾಗಾಗಿ ನಾನು ಈ ಸ್ಟಾಪಲ್ಲಿ ಇಳ್ಕೊಂಡೆ, ಇಲ್ವಾಲದಲ್ಲೇನೋ ಇಳ್ಕೊಂಡೆ. ಸೊ ಅಲ್ಲಿವರೆಗೂ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಬನ್ನಿ. ಆಮೇಲೆ ನಾವು ನಮ್ಮ ಕೆಲಸನ ಮುಗಿಸ್ಕೊಂಡು ಸಿಗ್ತೀವಿ. ಎಸ್, ನೀವು ಇಂದಿನ ವ್ಲಾಗಲ್ಲಿ ನೋಡಿದ ಹಾಗೇ ನಾನು ರಾಗಿ ಸರಿಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ಅಲ್ಲ ಮಾಡಲಿಕ್ಕೆ. ಸೊ ಇವಾಗ ಡ್ರೈ ಫ್ರೂಟ್ಸು ಮತ್ತು ಏನೇನು ಕಾಳು ಬೇಕು ಎಲ್ಲನೂ ತಂದಿದ್ದೀನಿ. ಡ್ರೈ ಫ್ರೂಟ್ಸಲ್ಲಿ ಬರೀ 2 ಐಟಮು, ಬಾದಾಮಿ ಮತ್ತು ಗೋಡಂಬಿ. ಅದನ್ನು ನಾನು 100 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನೆಲ್ಲನೂ ನಾನು 50 ಗ್ರಾಮ್ನ ತೊಗೊಂಡಿದ್ದೀನಿ. ಯಾಕಂದರೆ ಅಳತೆ ಗೊತ್ತಾಗಬೇಕಲ್ಲ, ನಾನು ಫಸ್ಟ್ ಟೈಮು ಕಾಳೆಲ್ಲ ಹಾಕಿ ಮಾಡ್ತಾ ಇರೋದು. ಹಾಗಾಗಿ ಎಲ್ಲನೂ ಕೂಡ ಅಳತೆ ಆಗಿ ತೊಗೊಂಡಿದ್ದೀನಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಕಾಳು. ಸೊ ಉದ್ದಿನಬೇಳೆನ ಸ್ವಲ್ಪ ಹಾಕಬೇಕು. ಸೊ ಹಾಗಾಗಿ ಸ್ವಲ್ಪ ಹಾಕ್ತೀನಿ. ಮತ್ತು ಮೆಣಸು ಜೀರಿಗೆನೂ ಕೂಡ 50 ಗ್ರಾಮೇ ತಂದಿದ್ದೀನಿ, ಬಟ್ ಅಷ್ಟು ಹಾಕೋ ಹಾಗಿಲ್ಲ, ಸ್ವಲ್ಪ ಹಾಕಬೇಕು. ಇನ್ನು ಗೋಡಂಬಿ ಬಾದಾಮಿ ಏನಿದೆ ಅದನ್ನು ಮಾತ್ರ 100 ಗ್ರಾಮ್ನು ಕೂಡ ಹಾಕ್ತೀನಿ. ಇನ್ನು ಅವೆರಡರಲ್ಲಿ ಮಾತ್ರ ಸ್ವಲ್ಪ ಹಾಕ್ತೀನಿ ಅಷ್ಟೇ. ನಮ್ಮ ಅಕ್ಕ ಹೇಳಿದ್ಲು 100 ಗ್ರಾಮು ಹಾಕು ಅಂತ. ಸೊ ನಾನು ಅವಳನ್ನ ಕೇಳಿ ಮಾಡ್ತಾ ಇರೋ ಅಂಥದ್ದು. ಹಾಗಾಗಿ ಮತ್ತೆ ನಾನು ರಾಗಿನ ಒಣಗಾಕಿದ್ದೀನಿ ಕ್ಲೀನಾಗಿ ಒಣಗಲಿ ಅಂತ ಹೇಳಿ. ಆ್ಯಂಡ್ ಅಷ್ಟು ಕಾಳನ್ನು ಕೂಡ ಕ್ಲೀನಾಗಿ ತೊಳೆದು ಒಣಗಾಕಬೇಕು. ಸೊ ಹಾಗಾಗಿ ನಾನು ಕ್ಲೀನಾಗಿ ತೊಳೆದು ಬಟ್ಟೆ ಮೇಲೆ ಒಣಗಾಕಿದ್ದೀನಿ. ನನಗೆ ತೊಳೆದಾಗ ಅನ್ನಿಸ್ತು ಇದು ಬೇಗ ಒಣಗುತ್ತಾ ಅಂತ ಹೇಳಿ. ಸೊ ಕಾಳಂತೂ ತುಂಬ ಬೇಗನೆ ಡ್ರೈ ಆಗಿಬಿಡುತ್ತೆ. ಬಟ್ ರಾಗಿ ಒಣಗೋದು ಸ್ವಲ್ಪ ಲೇಟ್ ಆಯಿತು ನಮಗೆ, ಯಾಕಂದರೆ ಗೊತ್ತಿಲ್ಲ, ಇದು ಹೊಸ ರಾಗಿ ಇರಬೇಕು ಅನ್ಕೋತೀನಿ ಮೇ ಬಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಿಂದೆ ಮಾಡ್ತಾಯಿದ್ವಲ್ಲ ರಾಗಿ ಸರಿ, ಸೊ ಆ ರಾಗಿ ತುಂಬ ಚೆನ್ನಾಗಿತ್ತು. ಆ ರಾಗಿನ ನಮ್ಮಮ್ಮ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದೇ ರಾಗಿಲಿ ಮಾಡಿದ್ವಿ ನಾವು. ಸೊ ಇವಾಗ ನಮ್ಮಮ್ಮ ಕ್ಲೀನಾಗಿ ಅದನ್ನು ಗ್ರೈಂಡ್ ಮಾಡಿ ಒಂದರೆ ಹಾಡಿ ಮತ್ತೆ ಅದನ್ನು ಕೂಡ ಗ್ರೈಂಡ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ತರಿ ಬರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವ. ಹಾಗಾಗಿ ಕಾಳೆಲ್ಲ ಹಾಕಿರೋದ್ರಿಂದ ಮುಂಚೆ ಮಾಡ್ತಿದ್ವಲ್ಲ ಆ ಟೈಪಲ್ಲಿ ಅಷ್ಟು ಸಾಫ್ಟಿಯಾಗಿ ಬರೋದಿಲ್ಲ. ಅದಕ್ಕೆ ಇದನ್ನು ಎಲ್ಲನೂ ಕೂಡ 2 ಟ್ರಿಪ್ಪು ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ಸೊ ಇದನ್ನೆಲ್ಲ ಕಂಪ್ಲೀಟ್ ಹುರಿದಿರೋ ಅಂಥದ್ದು. ಫಸ್ಟು ನಾವು ರಾಗಿನ ಹುರ್ಕೊಂಡ್ವಿ, ಆಮೇಲೆ ಮಿಕ್ಸಕ್ಕೆ ಕಾಳೇನಿತ್ತು ತೊಳೆದು ಒಣಗಾಕಿದ್ದು ಅದನ್ನು ಹುರ್ಕೊಂಡ್ವಿ ಕ್ಲೀನಾಗಿ. ಆ್ಯಂಡ್ ಅದಾದಮೇಲೆ ಬಾದಾಮಿ ಹುರ್ಕೊಂಡು ಗೋಡಂಬಿ ಹುರ್ಕೊಂಡ್ವಿ. ಆಮೇಲೆ ಮೆಣಸು ಜೀರಿಗೆನ ಹುರ್ಕೊಂಡು ಕ್ಲೀನಾಗಿ ಅಲ್ಲೇ ಗ್ರೈಂಡ್ ಮಾಡಿ ಬಿಡ್ತ್ಕೊಂಡು, ಏನದು ವೇಸ್ಟ್ ಇತ್ತು ಅದನ್ನು ನಾನು ನಮ್ಮ ಮನೆಗೆ ಎತ್ಕೊಬಂದಿದ್ದೆ. ಸೊ ಇದು ಬಂದು ನಮ್ಮ ಮನೆ. ಸೊ ಮೈಸೂರು ಮನೆಯಲ್ಲಿ ನಾನು ವೇಸ್ಟ್ ತೊಗೊಬಂದಿದ್ದನ್ನೆಲ್ಲ ತುಂಬಿಕೊಂಡು ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ಇವಾಗ. ಯಾಕೆ ಅಂತ ಹೇಳಿದ್ರೆ ಫುಲ್ಲು ಬಿಟ್ಟಾಗ ಏನಾಯಿತು ಅಂತ ಹೇಳಿದ್ರೆ ಫುಲ್ಲು ನೈಸ್ ಆಗಿಬಿಡ್ತಲ್ಲ. ಸೊ ಅದು ಟೇಸ್ಟ್ ಚೆನ್ನಾಗಿರಲಿಲ್ಲ, ಯಾಕಂದರೆ ಎಲ್ಲ ಪದಾರ್ಥ ಅಂದರೆ ಡ್ರೈ ಫ್ರೂಟ್ಸು ಕಾಳು ಹಾಕಿರೋದೆಲ್ಲ ಇಲ್ಲಿ ಉಳ್ಕೊಬಿಡ್ತಲ್ಲ ಕಷ್ಟ. ಅದು ಸಪ್ರೇಟ್ ರಾಗಿ ಆಗಿರೋದ್ರಿಂದ ಚೆನ್ನಾಗಿ ಬರಲಿಲ್ಲ. ಹಾಗಾಗಿ ಇದನ್ನು ಕೂಡ ಕ್ಲೀನಾಗಿ ಗ್ರೈಂಡ್ ಮಾಡಿ ಜರಡಿ ಮಾಡಿಬಿಟ್ಟು ಎರಡಕ್ಕೂ ಕೂಡ ಮಿಕ್ಸ್ ಮಾಡ್ಕೊಂಡ್ವಿ. ಎರಡನ್ನೂ ಕೂಡ ಈ ಥರದ್ದು ಇದೇ ದೊಡ್ಡ ಬೋಸಿಲ್ ಹಾಕಿ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡೆ ನಾನು, ಆಮೇಲೆ ತುಂಬಿಟ್ಕೊಳ್ಳೋಣ ಅಂತ ಹೇಳಿ. ಸೊ ನೋಡಿ, ಇದು ಫುಲ್ಲು ನಾವು ಬಿಡ್ತಿರೋ ಅಂಥ ರಾಗಿ, ಒಂದು ಬಟ್ಟೆಯಲ್ಲಿ ಬಿಡ್ತಿರೋ ಅಂಥದ್ದು. ಅದಕ್ಕೆ ಫುಲ್ಲು ಸಾಫ್ಟ್ ಐತೆ, ನೋಡ್ತಾ ಇರ್ಬೋದು ನೀವು, ಫುಲ್ಲು ನೈಸ್ ಇದೆ. ಬಟ್ ಅಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಅಲ್ಲಿ ಸೇರಿಕೊಂಡಿದೆ. ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ನನ್ನ ಮಗಳು ನೋಡಿ ಅದು ಹಸಿಟ್ಟು ನಿಂತ್ಕೊಂಡು ಆಟಾಡಬೇಕು ಅಂತ ಬರ್ತಾಯಿದ್ದಾಳೆ. ಸೊ ಇವಾಗ ಇದನ್ನೆಲ್ಲ ರುಬ್ಬಿಟ್ಟು ಕ್ಲೀನಾಗಿ ಒಂದಾಡ್ಬಿಟ್ಟು ಇದಕ್ಕೆಲ್ಲ ಮಿಕ್ಸ್ ಮಾಡಬೇಕು. ಸೊ ಬಂದ ತಕ್ಷಣ ನಾನು ಇದೇ ಕೆಲಸ ಇಟ್ಕೊಂಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟು. ನನ್ನ ಮಗಳನ್ನ ನಾನು ಇಲ್ಲೇ ಆಡೋದಕ್ಕೆ ಅಂತೇಳಿ ಕೂರಿಸಿರ್ತೀನಿ. ಅಚ್ಚುಕಟ್ಟಾಗಿ ಆಡ್ತಾಳವಳು ಇದ್ದೇನೆ. ಇಲ್ಲಿ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ, ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟೆಲ್ಲ ಒಂದರೆ ಆಡಿದಾಗ ಇಷ್ಟೇ ನಮಗೆ ವೇಸ್ಟ್ ಸಿಕ್ಕಿದ್ದು, ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಫುಲ್ಲು ನುಣ್ಣಗೆ ರುಬ್ಬಿದ್ದು ನಾನು. ನಮ್ಮನೆ ಮಿಕ್ಸಿ ಚೆನ್ನಾಗಿದೆ, ಸೊ ಹಾಗಾಗಿ ತುಂಬ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ಹಾಗಾಗಿ ನಾನು ಗಷ್ಟನ ಇಲ್ಲಿಗೆ ಎತ್ಕೊಬಂದಿದ್ದು, ಇಲ್ಲೇ ರುಬ್ಬೋಣ ಅಂತೇಳಿ. ಸೊ ರಾಗಿ ಸರಿ ಮಾಡೋದು ಸ್ವಲ್ಪ ರಿಸ್ಕೇನೆ. ಕೆಲವರು ಮಿಲ್ಗೆ ಹಾಕ್ಸ್ಕೋತಾರೆ, ನಾವು ಮಿಲ್ಲಲ್ಲಿ ಹಾಕ್ಸಲ್ಲ. ಯಾಕಂದರೆ ಮನೇಲೇ ಮಾಡ್ಕೊಳ್ಳೋಣ, ಏನು ನಮ್ಮಮ್ಮ ಅಂದರೆ 1 kg ಮಾಡ್ಬೋದು ಅಷ್ಟೇ.
ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಮನೇಲಿ ಮಾಡ್ಕೋತಾ ಇರೋದು. ಮಿಲ್ಲಲ್ಲಿ ಅವೆಲ್ಲ ಹಾಕ್ಸಿದ್ರೂ ಅಲ್ಲೊಂದಷ್ಟು ಹೋಗುತ್ತೆ, ಮತ್ತು ಅಂಟಿರೋ ಹಸಿಟ್ಟೆಲ್ಲ ಒಂದಷ್ಟು ಬರುತ್ತೆ. ಜಾಸ್ತಿ ಮಾಡ್ಕೊಳ್ಳೋರಾದರೆ ಮಾಡ್ಕೋಬೋದು, ನಾವು ಸ್ವಲ್ಪ ಮಾಡ್ಕೋತೀವಲ್ಲ, ಹಾಗಾಗಿ ನಾವು ಯಾವಾಗಲೂ ಅಲ್ಲಿ ಮಾಡಿಸಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋದೆ ನಾವು. ನಮ್ಮ ಅಕ್ಕನೂ ಅಷ್ಟೇ, ನಾನು ಕೂಡ ಅಷ್ಟೇ. ನಮ್ಮ ಅಕ್ಕ ಬಾದಾಮ್ ಪೌಡ್ರ್ ಆಗಿರ್ಬೋದು, ಬೇರೆ ಬೇರೆ ಪೌಡರ್ಗಳೇ ಮನೇಲಿ ಮಾಡ್ಕೋತಾಳೆ. ಇನ್ನು ರಾಗಿ ಸರಿನ ಔಟ್ಸೈಡ್ ಕೊಟ್ಟು ಇದು ಮಿಲ್ಲಲ್ಲಿ ಹಾಕ್ಸ್ತಾಳೆ ಇಲ್ಲ. ಸೊ ನೋಡಿ, ಕಂಪ್ಲೀಟ್ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಫಿಲ್ ಮಾಡಿ ಇಡ್ತೀನಿ. ನೋಡಿ ನನ್ನ ಮಗಳು ಹೆಂಗೆ ಅದುತ್ತಾ ಇದ್ದಾಳೆ ಮೇಲೆ. ಹತ್ಬೇಕು ಅವಳೀಗ. ಅಲ್ಲಿ ಹಸುನ ನೋಡಿಕೊಂಡು ಹತ್ಕೊಂಡು ನಮ್ಮದು ಗ್ಯಾಸಿಂದೆಲ್ಲ ಎತ್ತಿ ಬಿಸಾಕಿ ಎಲ್ಲನೂ ತೀಟೆ ಮಾಡ್ಕೊಂಡಿರ್ತಾಳೆ ಅವಳು. ಸೊ ಇದನ್ನು ಇವಾಗ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿರೋ ಅಂಥದ್ದನ್ನ ಈ ಬಾಕ್ಸಿಗೆ ಹಾಕಿ ಮತ್ತು ಬೇರೆ ಬಾಕ್ಸಿಗೂ ಕೂಡ ಹಾಕಬೇಕು. ನೋಡಿ ಹೆಂಗೆ ನಿಂತ್ಕೋತಾವಳೆ ನನ್ನ ಮಗಳು. ನಿಂತ್ಕೊಂಡು ಅವಳು ಹಸಿಟ್ಟು ಎತ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ಬಂದುಬಿಟ್ಲು. ಕೊಡಮ್ಮ, ತುಂಬಬೇಕಿದ್ದಕ್ಕೆ. ಬಿಡಮ್ಮ. ಇದು ಸೆರ್ಲಾಕ್ ಸ್ಪೂನ್. ಸೊ ಅಡುಗೆ ಮಾಡಬೇಕು ಗೈಸ್, ಏನೂ ಮಾಡಿಲ್ಲ. ಸೊ ಸಂಜೆ ಬಂದಮೇಲೆ ಕೇಳಿ ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ, ಇಷ್ಟನ್ನ ಇಲ್ಲಿಗೆ ತುಂಬಿದ್ದೀನಿ. ಅಂದರೆ ಇದು ಬಾಕ್ಸ್ ತುಂಬ ಮಾಡಿದ್ದೀನಿ ಅಷ್ಟೇ. ಸೊ ಸ್ವಲ್ಪ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎವ್ರಿ ಡೇ ಯೂಸ್ ಮಾಡೋದಕ್ಕೆ. ಟಾರ್ಚ್ ಹಾಕಿದ್ದೀನಿ, ಅದಕ್ಕೆ ಒಂಥರ ಕಾಣಿಸ್ತಾ ಇದೆ. ಟಾರ್ಚ್ ಹಾಕ್ತಾರೆ, ಇದ್ದಿದ್ದು ಕಾಣಿಸ್ತಾ ಇಲ್ಲ. ಸೊ ಇದು ಡೈಲಿ ಯೂಸ್ ಮಾಡೋದಕ್ಕೆ, ಇದನ್ನು ಎತ್ತಿಡ್ಲಿಕ್ಕೆ. ನೋಡೋಣ ಎಷ್ಟು ತಿಂಗಳು ಯೂಸ್ ಮಾಡ್ಬೋದು ಅಂತ ಹೇಳಿ. ಸೊ ಎಲ್ಲ ಚೆಲ್ಲಿದ್ಲು ನನ್ನ ಮಗಳು. ಇಲ್ಲಿ ಇನ್ನೂ ತೀಟೆ ಮಾಡ್ತಾನೆ ಅವಳು. ಬಮ್ಮ ನಿಂತ ಆಚೆ ಮಾಡಿಸ್ತೀನಿ. ಇವಳನ್ನು ಮಲಗಿಸಿ ಎಬ್ಬರಿಸ್ತೀನಿ ಸ್ವಲ್ಪ ಹೊತ್ತು. ಊರಿಗೆ ಹೋಗ್ಬಿಟ್ಟು ಬಂದು ಅಂದರೆ ಎಷ್ಟು ಪಾತ್ರೆ ಇರುತ್ತೆ ಅಂತಂದರೆ, ಅಲ್ಲಿ ಬೆಳಗಿಟ್ಟಿದ್ದೀನಿ. ಬಂದೆ ನಾನು. ಇಲ್ಲಿ ಬೆಳಗೋದಷ್ಟೈತೆ. ಬಾ ಸರಿ. ನೋಡಿ, ಇಷ್ಟು ಬೆಳಗಿದ್ರೂ ಕೂಡ ಇನ್ನೂ ಇಷ್ಟೊಂದು ಐತೆ. ಇದು ಬೆಳಗಬೇಕು. ಸಾಕಾಗೋಗುತ್ತೆ. ಈಗ ಅದನ್ನೆಲ್ಲ ಜೋಡಿಸಿ ಇದನ್ನು ಬೆಳಗಬೇಕು. ಆದರೂ ಮಧ್ಯೆ ಈ ತೀಟ್ಲೇನು ಬೇರೆ ನೋಡ್ಕೋಬೇಕು. ಕೆಳಗೆ ಕೂರಿಸ್ಬಿಡ್ತೀನಿ ಅಂದ್ಬಿಟ್ಟು ಬಡ್ಕೋದ್ರವಳೆ. ಕೂತ್ಕೋ ವಿಡಿಯೋ ಮಾಡೋಣ. ಅವಳು ಹಸುನೇ ನೋಡ್ತಾವಳೆ. ಹಸು, ಕುರಿ, ಮೇಕೆ ಅಂದ್ಕೊಂಡು. ಸೊ ಅಡುಗೆ ಏನಾದರೂ ಮಾಡಬೇಕು ಗೈಸ್. ಇವಾಗ ಮನೆ ಕ್ಲೀನ್ ಮಾಡೋದೇ ಆಯಿತು. ಇನ್ನೂ ಒಂದಷ್ಟು ಬಟ್ಟೆ ಇದೆ, ಒಗ್ದಿರೋ ಬಟ್ಟೆ ಮಡಿಸ್ಬೇಕು. ಮತ್ತು ಒಗ್ದಿರೋ ಬಟ್ಟೆನ ಒಣೆ ಹಾಕಿದ್ದೀನಿ. ಅದು ಒಂದು ಖಾಲಿ ಇದೆಯಲ್ಲ ರೂಮು, ಅಲ್ಲಿ ಒಣೆ ಹಾಕಿದ್ದೀನಿ ಚೇರ್ ಮೇಲೆ ಹಾಕಿ. ಯಾಕಂದರೆ ಮೇಲೆ ಹೋಗಲ್ಲ ನಾನು. ಸಿಹಿ ಇದ್ದಾಳಲ್ಲ, ಅವಳು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತೇಳಿ ಮೇಲೆಲ್ಲೂ ಹೋಗಲ್ಲ. ಇನ್ನೊಂದು ರೂಮ್ ಖಾಲಿ ಇರುತ್ತಲ್ಲ ಯಾವಾಗಲೂ ಅಂತ, ಅಲ್ಲೇ ಚೇರ್ ಹಾಕ್ಬಿಟ್ಟು ಚೇರ್ ಮೇಲೇ ಒಣಗಾಕ್ತೀನಿ ನಾನು. ಒಣಗಾಕ್ಬಿಟ್ಟು ಫ್ಯಾನ್ ಹಾಕ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಮಿಷಿನ್ಗೆ ಹಾಕಿ ಮತ್ತೆ ಆ ಬಟ್ಟೆನ ಡ್ರೈ ಮಾಡಿ ಒಳಗೇ ಒಣಗಾಕ್ತೀನಿ. ನಾನು ಈಚೆ ಎಲ್ಲೂ ಕೂಡ ಹೋಗೋದಿಲ್ಲ. ಅದೇ ಒಣಗಿರೋ ಬಟ್ಟೆಗಳನ್ನ ಅವತ್ತು ಹಾಗೆ ಮಾಡಿ ಹಾಕ್ಬಿಟ್ಟು ಹೋಗಿದೆ. ಸೊ ಅದೆಲ್ಲ ಮಡಿಸೋದಿದೆ, ಅದನ್ನೆಲ್ಲ ಮಂಚದ ಮೇಲೆ ಹಾಕಿದ್ದೀನಿ. ಅದನ್ನೆಲ್ಲ ಮಡಿಸ್ಬೇಕು. ಸೊ ಅದನ್ನೆಲ್ಲ ಮಡಿಸ್ಬಿಟ್ಟು ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಇವಳನ್ನ ತೀಟೆ ನನ್ನ ಮಗಳನ್ನ ಫಸ್ಟ್ ಮಲಗಿಸ್ತೀನಿ. ಅದು ಇಲ್ಲಿ ಒಂಥರ ಬೆಳಕು ಜಾಸ್ತಿ ಅನ್ನಿಸ್ತೈತೆ ನನಗೆ ಗೈಸ್. ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು. ಸೊ ಸ್ವಲ್ಪ ಚಿಕನ್ ಸಾಂಬಾರು ಕೂಡ ಇದೆ, ರೈಸ್ ಇದೆ. ಅದಕ್ಕೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಹಾಗಾಗಿ ಚಪಾತಿ ಹಿಟ್ಟು ಕೂಡ ಕಲಸಿದ್ದೀನಿ. ಕಂಪ್ಲೀಟ್ ಪಾತ್ರೆ ಎಲ್ಲ ಬೆಳಗಿ ಫುಲ್ ಸಿಂಕೆಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ. ಫುಲ್ ಪಾತ್ರೆ ಬೆಳಗಾಯಿತು. ಎಲ್ಲಾದರೂ ಹೋದರೆ ಇದೊಂದು ಬೇಜಾರು ಗೈಸ್. ಎಲ್ಲ ಬೆಳಗಬೇಕು, ಎಲ್ಲ ಮಾಡಬೇಕು, ಅದಕ್ಕೆ ಹೋಗೋಕ್ಕೆ ಬೇಜಾರು ನಂಗಂತವ್ರು. ಏನು ಮಾಡೋದು, ಸಿಹಿ ಹುಷಾರಿಲ್ಲ ಅಂತೇಳಿ ಹೋಗಿದ್ದೆ. ಇದಕ್ಕೆ ಇವಾಗ ನಾನು ಮಾಡ್ತಾ ಇರೋದು ಬಂದು ಎಗ್ ಬುರ್ಜಿ ಇಲ್ಲ ಎಗ್ ಮಸಾಲ, ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಮಾಡ್ತೀನಿ. ಸೊ ಬನ್ನಿ ಮಾಡೋಣ ಇವಾಗ ಗೈಸ್. ನಾನಿವಾಗ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 3 ದೊಡ್ಡ ಸೈಜ್ ಈರುಳ್ಳಿ, ಮತ್ತು 2-3 ಹಸಿಮೆಣಸಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಮೊಟ್ಟೆನೂ ಕೂಡ ಬೇಯಲಿಕ್ಕೆ ಹಾಕಿದ್ದೀನಿ. ಇಲ್ಲಿ ಸಿಹಿಗೆ ರಾಗಿ ಸರಿ ಮಾಡಬೇಕು. ಸೊ ಅದೇ ಹಿಟ್ಟು ಮಾಡ್ಕೊಂಡ್ವಲ್ಲ, ಅದರಲ್ಲೇ ರಾಗಿ ಸರಿ ಮಾಡ್ತಾಯಿದ್ದೀನಿ ಇವಾಗ ನಾನು. ಸೊ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಸೊ ಇದು ಹೊಸರಾಗಿ ಅನಿಸುತ್ತೆ, ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ ಹೊಸರಾಗಿ ಎಲ್ಲ. ಸೊ ಹೊಸರಾಗಿ ಆಗಿರೋದ್ರಿಂದ ನೀರು ಕಮ್ಮಿ ಹಾಕಬೇಕು. ನನಗೆ ಗೊತ್ತಿಲ್ಲ ಕ್ವಾಂಟಿಟಿ. ನಾನು ಮುಂಚೆ ಹೆಂಗೆ ಮಾಡ್ತಿದ್ದೆ ರಾಗಿ ಸರಿ ಅಷ್ಟೇ ನೀರು ಹಾಕಿದ್ದೀನಿ. ಬಟ್ ಇದು ನೀರು ಬಿಟ್ಕೊಳ್ಳುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತುಪ್ಪ ಹಾಕಬೇಕು.
ತುಪ್ಪನೂ ಕೂಡ ಖಾಲಿ ಆಗ್ತಾ ಬರ್ತಾ ಇದೆ. ಸೊ ಅದನ್ನು ಕೂಡ ಮಾಡಿಸ್ಬೇಕು. ಕೇರ್ ನಗರ್ಗೆ ಹೋದಾಗ ಬೆಣ್ಣೆ ಆಂಟಿಗೆ ಕಾಲ್ ಮಾಡಿಬಿಟ್ಟು ತುಪ್ಪನೂ ಕೂಡ ಮಾಡಬೇಕು. ಸೊ ಸ್ವಲ್ಪನೇ ಇರೋದು, ಇವಾಗ ಒಂದು ಬೌಲಷ್ಟು ಇದೆ, ಅದು ಬಾಕ್ಸಲ್ಲಿ ಹಾಕಿಟ್ಟಿದೆ. ಇವಾಗ ಆ ಬೌಲು ಕ್ಲೀನಾಗಿ ನಾನೇ ಕರಗಿಸಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ನಾನು ಒಂದು ಹಾಫ್ ಸ್ಪೂನಷ್ಟು ತುಪ್ಪ ಹಾಕ್ತೀನಿ, ಯಾಕಂದರೆ ಬೆಣ್ಣೆ ತೊಗೊಂಡು ಕರಗಿಸ್ತೀವಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ತುಪ್ಪನ. ನಮ್ಮ ಪಕ್ಕದ ಮನೆ ಹುಡುಗಿಗೆಲ್ಲ ಕ್ಯಾಮ್ರಾನ ಕೊಟ್ಟಿದ್ದೆ ನಾನು. ಸೊ ಇವಾಗ ನಾನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನಮ್ಮ ಪಕ್ಕದ ಮನೆ ಹುಡುಗಿ ಮಾತ್ರ ನಾವಿದ್ದರೆ ಆಂಟಿ ಆಂಟಿ ಅಂದ್ಕೊಂಡು ನಮ್ಮ ಮನೇಲೇ ಇರ್ತಾಳೆ. ಸೊ ಇವಾಗೆಲ್ಲ ಮಾಡಾಯಿತು. ಇದು ರಾಗಿ ಸರಿ ಮಾಡಿಬಿಟ್ಟು ಸಿಹಿಗೆ ತಿನ್ನಿಸ್ಬೇಕು. ಸೊ ಇಲ್ಲಿ ಮಾಡ್ತಾಯಿದ್ದೀನಿ. ರಾಗಿ ಸರಿ ಮಾಡೋದಕ್ಕೆ ಯಾವಾಗಲೂ ಸಿಮ್ಮಲ್ಲಿ ಇಟ್ಕೋಬೇಕು. ಸೊ ಸಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ತಿರುಗಿಸ್ತಾ ಇರಬೇಕು. ಅದೇ ಬೇಜಾರು. ಇಕ್ಳ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ. ಸೊ ಇಲ್ಲಿ ಈ ಸೈಡಲ್ಲಿ ಇದನ್ನು ತಿರುಗಿಸ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ, 4 ಮೊಟ್ಟೆ. ಸೊ ಅವಳಿಗೆ ತಿನ್ನಿಸ್ತಾ ಇದೆ ಅಂತೇಳಿ ಕ್ಲಿಪ್ಪಿಂಗ್ ತೊಗೊಳ್ಳೋದಕ್ಕಾಗಲಿಲ್ಲ. ಎಗ್ ಮಸಾಲ ಮಾಡಿದ್ದೀನಿ. ಎಗ್ ಮಸಾಲ ಚಪಾತಿ ತಿನ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ನಾಳೆ ಸಿಹಿ ಬರ್ತಡೇ ಇದೆ ಅಂತ ಹೇಳಿ ಬೆಳಗ್ಗೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ. ಇವಾಗ ಜಸ್ಟು ಬಿಟ್ಟಿರೋ ಅಂಥದ್ದು. ಸೊ ಕ್ಲೀನಾಗಿ ಡ್ರೈ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅದು. ಇವತ್ತು ನಾನು ಹೊಸ್ಲಿಗೆ ಈ ಟೈಪಲ್ಲಿ ಬಿಟ್ಬಿಟ್ಟಿದ್ದೀನಿ. ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ನಿಮ್ಗೆ ಹೇಗೆ ಕಾಣಿಸ್ತಿದೆ, ಹೇಗೆ ಬಿಟ್ಟಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೀರಿಯಸ್ಲಿ ಮನೇಲಿ ರಂಗೋಲಿ ಬಿಟ್ರೇ ಮನೆ ಮುಂದೆ ಚೆನ್ನಾಗಿ ಕಾಣಿಸೋದು. ನಿಜವಾಗ್ಲೂ ನಾನು ಊರಿಗೆ ಹೋಗಿದ್ದಾಗ ಮನೆಯಲ್ಲೊಂಥರ ಬೋಳ್ ಥರ ಫೀಲ್ ಆಯ್ತಿತ್ತು. ಬಟ್ ಇವಾಗೆಲ್ಲ ರಂಗೋಲಿ ಎಲ್ಲ ಬಿಟ್ಟಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ಕಂಪ್ಲೀಟ್ ಕ್ಲೀನಾಗಿ ಅಂದರೆ ಹೊಸಲನ್ನೆಲ್ಲ ಕ್ಲೀನಾಗಿ ತೊಳೆದು ರಂಗೋಲಿ ಬಿಡಬೇಕು. ಸೊ ಬಿಟ್ಟು ತೋರಿಸ್ತೀನಿ ಗೈಸ್. ಇಲ್ಲಿ ಈ ರೀತಿ ಬಿಟ್ಟಿದ್ದೀನಿ, ಸಿಂಪಲಾಗಿ ಬಿಟ್ಟಿದ್ದೀನಿ ಅಷ್ಟೇ. ಸೊ ಹಿಂಗೊಂದು ಹಾರ್ಟ್ ಶೇಪ್ ಥರ ಒಂಥರ ಏನೋ ಡಿಸೈನ್ ಇದೊಂದು ಹೇಳಬೇಕಂತಂದರೆ, ನಾನು ದೇವ್ರ ಮನೆ ಹೊಸ್ಲಿಗೆ ಯಾವಾಗಲೂ ಈ ಟೈಪಲ್ಲೇ ಬಿಡೋದು. ಅಂದರೆ ಈ ಥರ ಬಿಟ್ಟು ಮಧ್ಯದಲ್ಲಿ ಹೆಜ್ಜೆ ಬಿಡ್ತಾಯಿದ್ದೆ. ಬಟ್ ಆ ಹೆಜ್ಜೆ ಅದು ತುಂಬ ಈಸಿ, ಸ್ವಲ್ಪ ಬೇಗನೆ ಬಿಡ್ತಾಯಿದ್ದೆ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ, ಸೇಮ್ ಪಾದದ ಥರನೇ. ಹಾಗಾಗಿ ಇವತ್ತು ಈ ರೀತಿ ಬಿಟ್ಟಿದ್ದೀನಿ ನಾನು, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ಅಂದರೆ ನಾಳೆ ಸಿಹಿ ಬರ್ಡೇ ಅಲ್ವಾ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೆಜ್ಜೆ. ಮಗಳು ನನ್ನ ಲೈಫಲ್ಲಿ ಹೆಜ್ಜೆ ಇಟ್ಟು 1 ಇಯರ್ ಆಯಿತು ಅಲ್ವಾ, ಹಾಗಾಗಿ ಅವಳ ಥರನೇ ಪುಟ್ಟ ಪಾದನ ಬಿಟ್ಟಿದ್ದೀನಿ ನಾನು. ಒಂಥರ ಖುಷಿ, ನನ್ನ ಮಗಳು ಹುಟ್ಟಿ 1 ಇಯರ್ ಆಯಿತು ಅಂತ ಹೇಳಿ. ಬಟ್ ಈ ರಂಗೋಲಿನ ಬಿಡೋದಕ್ಕೆ ನನ್ನ ಮಗಳು ಬಿಡಲೇ ಇಲ್ಲ ನನ್ನನ್ನು. ಫುಲ್ಲು ತೀಟೆ ಮಾಡಿಕೊಂಡು ಹಂಗೂ ಇದನ್ನು ಅಳಿಸಿ ಬಿಟ್ಟಿದ್ದು ನಾನು ಲಾಸ್ಟು. ಅಂದರೆ ಅವಳೇ ಅಳಿಸ್ಬಿಟ್ಲು, ಆಮೇಲೆ ಹಂಗೆ ಬಿಟ್ಟೆ. ಅಳಿಸಿ ಜಾಸ್ತಿ ಬಿಡಬಾರ್ದು ಅಂತಾರೆ. ಸೊ ನಾನು ಒಂದೇ ಸಲ ಅಳಿಸ್ಬಿಟ್ಬಿಟ್ಟೆ. ಇವಾಗ ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಸಿಹಿಗೆ ಹೋಗಿ ಬಟ್ಟೆ ಎಲ್ಲ ತರಬೇಕು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಆದರೆ ಎಲೆ, ಅಡಿಕೆ, ಬತ್ತಿ ಏನೂ ಇಲ್ಲ, ತರಬೇಕು ಕಳ್ಸೋಕ್ಕೆ. ಬಂದು ಅಡುಗೆ ಕೂಡ ಮಾಡಬೇಕು. ಸಂಜು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೇಳಿದ್ರು ದೇವಸ್ಥಾನಕ್ಕೆ ಹೋಗೋಣ, ಇವತ್ತು ಗುರುವಾರ ಅಲ್ವಾ, ರಾಘವೇಂದ್ರ ದೇವಸ್ಥಾನಕ್ಕೆ ಅಂತ ಹೇಳಿ. ಸಂಜು ಒಂದು ಲೈಫಲ್ಲೇ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೇ ಇಲ್ವಂತೆ. ಸೊ ಅದೇನೋ ರೀಲ್ಸಲ್ಲೆಲ್ಲ ನೋಡಿರ್ತೀರಲ್ಲ, ರಾಯರಾಗಿ ಕರ್ಸ್ಕೋಬೇಕು ಅಂತ ಹೇಳಿ. ಸೊ ಇವತ್ತು ರಾಯರೇ ಕರ್ಸ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ. ಸೀರಿಯಸ್ಲಿ ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಇಷ್ಟು ಚೆನ್ನಾಗಿ ಪೂಜೆ ಮಾಡೋದನ್ನ. ಇಲ್ಲ ಅಂದರೂ 1 ಅವರ್ ಮೇಲೇ ಪೂಜೆ ಮಾಡ್ತಾನೇ ಇದ್ರು. ಇವರಿಬ್ಬರು ಪೂಜೆ ಮಾಡೋದಲ್ಲದೆ ಆಮೇಲೆ ಬೇರೆ ಯಾರೋ ದೊಡ್ಡ ಗುರುಗಳು ಬಂದು ಪೂಜೆ ಮಾಡಿ ಮಂಗಳಾರತಿ ಕೊಡೋದಂತೆ. ನಾವು ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ, ಸಿಹಿ ಊಟ ಮಾಡಿಸ್ಬೇಕು ಅಂತ ಹೇಳಿ ಈಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಜನ ಹೆಂಗೆ ಎಷ್ಟಿದ್ದಾರೆ ಅಂತೇಳಿ ತೋರಿಸ್ತೀನಿ ನೋಡಿ. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಬೇಕಲ್ವ ದೇವಸ್ಥಾನದಿಂದ, ಹಾಗಾಗಿ ಕೂತಿದ್ವಿ. ಸೊ ಬನ್ನಿ ಇವಾಗ ತೋರಿಸ್ತೀನಿ ಎಷ್ಟು ರಶ್ ಇದೆ ಅಂತೇಳಿ. ಅವರೆಲ್ಲ ವೆಯ್ಟ್ ಮಾಡ್ತಾನೆ ಇದ್ದಾರೆ, ಯಾಕಂದರೆ ಇನ್ನೊಬ್ರು ಬಂದು ಪೂಜೆ ಮಾಡಿ ಮಂಗಳಾರತಿ ಕೊಡಬೇಕಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾನೆ ಇದ್ದರು. ನಾವು ಆಗಲ್ಲ, ಸೊ ಹಾಗಾಗಿ ಹೊರಟ್ವಿ ನಾವು. ಹಾಗೆ ಹೋಗ್ತಾ ನಾನು ಮನೆಗೆ ಪೂಜೆ ಸಾಮಾನಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ಮ್ಯಾಂಗೋ ತೊಗೊಂಡೆ, ಅರ್ಧ kg. ಮ್ಯಾಂಗೋನ ತಿನ್ನಬಾರ್ದು ಅಂತ ಹೇಳ್ತಾರೆ, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗಾಗಿ ಮ್ಯಾಂಗೋ ತಗೊಂಡೆ. ಸಿಹಿ ಇಲ್ಲೇ ಆಟ ಆಡ್ತಾ ಇದ್ಲು, ಅಂದರೆ ಕೀ ಬಾಯಿಗೆ ಹಾಕ್ಕೊಂಡು. ನಾಳೆ ಬರ್ಡೇ ಅಲ್ವ ಅವಳದು, ನನಗೇನೋ ಒಂಥರ ಖುಷಿ. ಸೊ ಇಷ್ಟು ತೊಗೊಂಡಿದ್ದೀನಿ ಗೈಸ್. ನಾನು ಫಸ್ಟು ಕಳ್ಸೋಕೆ ಕಾಯಿ ಇಟ್ಟಿದ್ದೆ, ಇವಾಗ ಇಡೋಂಗಿಲ್ಲ ಅಂದರು. ಸೊ ಇದನ್ನು ಎತ್ತಿಟ್ಟಿದ್ದೀನಿ ಹಂಗೇ. ಎಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ, ತುಂಬ ದಿನಗಳಾಗಿತ್ತು ನಾನು ಪೂಜೆ ಮಾಡಿ ಅದಕ್ಕೆ. ಸೊ ಕಂಪ್ಲೀಟ್ ಪಾತ್ರೆ ಎಲ್ಲ ಫುಲ್ ಬೆಳಗಾಗ್ಬಿಟ್ಟೈತೆ. ನನ್ನ ಮಗಳೆಲ್ಲ ಅಳಿಸ್ಬಿಟ್ಟವಳೆ. ಸೊ ದೇವ್ರ ಪೂಜೆಗೂ ಎಲ್ಲ ತಂದು ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಹೂ ಮುಡಿಸ್ಬೇಕು, ಅರ್ಶಿನ ಕುಂಕುಮ ಎಲ್ಲ ಪೂರ್ತಿಯಾಗಿ ಫಿಲ್ ಮಾಡಿದ್ದೀನಿ, ಎಲ್ಲ ಕಂಪ್ಲೀಟ್ ಆಗಿದೆ.
ಕಳಸ ಇಡಂಗಿಲ್ಲ ಅಂತಿದ್ದೇನೆ. ಸೊ ಹಾಗಾಗಿ ಕಾಯಿ ಇಡೋದಿಲ್ಲ ಇಷ್ಟೇ. ನನ್ನ ಮಗಳು ಇಷ್ಟೊತ್ತಾದರೂ ನೈಟು ಇಷ್ಟೊತ್ತೊಂದು ರಾತ್ರಿಲೂ ಮಲಗಿಲ್ಲ. ಬರ್ಡೇ ವಿಶ್ ಮಾಡಬೇಕಲ್ಲ 12 ಗಂಟೆಗೆ, ಅದಕ್ಕೆ ಎದ್ದೋಳೆ ಅಲ್ಲಪ್ಪ. ಹ್ಯಾಪಿ ಬರ್ಡೇ ಹ್ಯಾಪಿ ಬೇಡ ಅಂತೆ.